ಸೊ ಅವ್ರ ಇಷ್ಟ. ಇವಾಗ ನಮ್ಮ ಜಮೀನು ನಾವು ಹೇಗೆ ಕೊಡಲ್ಲ ಅನ್ನೋದಕ್ಕೆ ನಮ್ಮ ಇಷ್ಟ ಇದೆಯೋ ಹಾಗೆ ಅವ್ರ ಇಷ್ಟ. ನಾವು ಅದನ್ನು ಯಾವುದೂ ಬ್ಲೇಮ್ ಮಾಡ್ತಿಲ್ಲ ನಾವು. ಯಾಕೆಂದರೆ ನಾವು ಜೀವನ ಮಾಡ್ಕೊಂಡು ಬರ್ತಿರೋದೇ ವ್ಯವಸಾಯದಲ್ಲಿ. ಈವನ್ ನಮ್ಮ ಮನೆಯವರು ಅವರು ಕಾಲದಿಂದನೂ ಅವ್ರು ಹುಡ್ತಾಗಿಂದನೂ ವ್ಯವಸಾಯ ಬಿಟ್ಟರೆ ಬೇರೆ ಏನು ಅವ್ರಿಗೆ ಆಪ್ಷನ್ನೇ ಇಲ್ಲ. ಅವ್ರಿಗೆ ಯಾವ ಕೆಲಸನೂ ಗೊತ್ತೂ ಇಲ್ಲ. ಆಮೇಲೆ ಅವ್ರು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದನ್ನ ನಾವು ನೋಡೋಕ್ಕೂ ಇಷ್ಟಪಡಲ್ಲ, ನನ್ನ ಮಕ್ಕಳು ನೋಡೋಕ್ಕೂ ಇಷ್ಟಪಡಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂದರೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಆಮೇಲೆ ನಾನು ಬೆಂಗಳೂರಲ್ಲಿದ್ದರೂ ಕೂಡ ರೈತನ್ನೇ ಮದುವೆಯಾಗಿ ಬಂದಿರೋದು. ಯಾಕಂದರೆ ದೇಶಕ್ಕೆ ಅನ್ನ ಹಾಕೋನು ಅವನ ಹೆಂಡತಿ ಮಕ್ಳಿಗೆ ಅನ್ನ ಹಾಕಲ್ವಾ? ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂದ್ರೆ, ನಾವು ಇವತ್ತಿನವರೆಗೂ ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ಸೊ ಅವ್ರನ್ನ ಇವತ್ತು ನಾನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ತಾ ಇರೋದು ಫಸ್ಟಿಂದನು. ನಾನು ಯಾವುದೇ ಒಂದು ಸರ್ಕಾರ ಸೌಲಭ್ಯನೂ ನಾನು ತಗೊಂಡಿಲ್ಲ. ನಾವು ಪ್ರತಿಯೊಂದು ಮಾಡ್ತಿರೋದು ಕೂಡ ನಮ್ಮ ಓನಾಗಿ ನಾವು ದುಡ್ದು ನಾವು ಮಾಡ್ತಾ ಇದೀವಿ. ಜೊತೆಗೆ ನಾವು ದುಡಿಯೋದಲ್ದೆ ನಮ್ಮನೆಗೂ ಅನ್ನ ಹಾಕೊಳ್ಳೋದಲ್ದೆ ದೇಶಕ್ಕೂ ಅನ್ನ ಹಾಕ್ತಾ ಇದೀವಿ ನಾವು. ನಾವು ಕೊಟ್ಟಿರೋ ದೇಶ ಇದು. ಏನು ಬೈರ್ಮಂಗ್ಲದಲ್ಲಿ ಹೋರಾಟ ಮಾಡ್ತಿದ್ದಾರೆ ನೋಡಿ, ಅವರು ಯಾವುದೇ ಥರ ಬಿರಿಯಾನಿ ಮಾಡ್ಕೊಳಾಗ್ಲಿ ಅಥವಾ ಒಂದು ಪಾರ್ಟಿ ಮಾಡೋಕ್ಕಂತ ಅಲ್ಲಿ ಜನ ಸೇರಿಲ್ಲ. ಆಮೇಲೆ ಅಲ್ಲಿರೋರು ಯಾರಿಗೂ ಕೂಡ 10 ಎಕರೆ ಇರೋವಂಥ ಮನುಷ್ಯರಲ್ಲ. 10 ಕುಂಟೆ ಅಥವಾ 5 ಕುಂಟೆ 2 ಕುಂಟೆ ಇರೋರು ಇದ್ದಾರೆ, ಇಲ್ಲದೆ ಇರೋರು ಇದ್ದಾರೆ. ಹೌದಾ ಯಜಮಾನ್ರೆ? ಜಮೀನು ಇಲ್ಲದೆ ಇರೋರು ಇದ್ದಾರೆ. ಯಾಕೆ ಗೊತ್ತಾ? ನಾಳೆ ದಿನ ಅಲ್ಲಿ ಕೂಲಿ ಕೆಲಸಕ್ಕೆ ಹೋದ್ರೆ 400 ರೂಪಾಯಿ ಬರುತ್ತೆ. ನೀನು 2 ಕೋಟಿ ದೊಡ್ಡದ 400 ರೂಪಾಯಿ ದೊಡ್ಡದ? ಯಾರು ಯಾಕೆ ಫೈಟ್ ಮಾಡ್ತಿದ್ದಾರೆ? ನೀನು 2 ಕೋಟಿ 3 ತಿಂಗಳು ಇರಲ್ಲ, ನಾವು 400 ರೂಪಾಯಿ ಗಳಿಸ್ಕೊಂಡಾದ್ರೂ ಸಾಯ ಗಂಟ ಇರ್ತೀವಿ ಅನ್ನೋದಕ್ಕೆ. ಇವತ್ತು ವಯಸ್ಸಾದ ಒಂದು ಹೆಂಗಸು ಇವತ್ತು ಫೈಟ್ ಮಾಡ್ತಾ ಇರ್ಬೇಕಾರೆ 2 ಗಂಡು ಮಕ್ಳಿದ್ದಾರೆ, ನೀವು ಯಾರು ಬೇಸ್ ನಾನು ಸಾಕೋದು ಬೇಡ, ನಾನು ಹಸ ಒಂದು ಸಾಕತ್ತೆ ನನ್ನ ಅಂತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಉಲ್ಬೇಕು ಅಂದ್ರೆ ಹಸಿ ಉಲ್ಬೇಕು ಅಂದ್ರೆ ಜಮೀನು ಬೇಕು ತಾನೆ. ಅವ್ರ ಜಮೀನು ಇಲ್ದ ಮೇಲೆ ಎಲ್ಲರೂ ಹೋಗ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.